ಸೇಲ್ಸ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್. ಸೇಲ್ಸ್ ಅಂದ್ರೆ ನಾನು ಏನು ಮಾಡಲ್ಲ, ಈಗ ಸೇಲ್ ಮಾಡ್ತೀನಿ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನ ಡೇ ಟು ಡೇ ಏನ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಎಕ್ಸಾಂಪಲ್ ಸೇಲ್ಸ್, ಪರ್ಚೇಸ್, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್. ನಿಮ್ಮ ಒಂದು ಬಿಸ್ನೆಸ್ ಎಷ್ಟು ಸೇಲ್ ಆಗಿದೆ ಇವತ್ತು, ಏನ್ ಪರ್ಚೇಸ್ ಮಾಡಬೇಕು, ರಾ ಮೆಟೀರಿಯಲ್ ಏನಾದ್ರು ಇದ್ರೆ, ಸೇಲ್ಸ್ ಇದ್ರೆ, ನೀವು ಪರ್ಚೇಸ್ ಏನಾದ್ರು ಮಾಡಿದ್ರೆ, ಯಾಕಂದ್ರೆ ಕೆಲವೊಂದು ಡೈಲಿ ಪರ್ಚೇಸಿಂಗ್ ಇರಲ್ಲ ಕೆಲವೊಂದು ಬಿಸ್ನೆಸ್ ಅಲ್ಲಿ, ಕೆಲವೊಂದು ಬಿಸ್ನೆಸ್ ಅಲ್ಲಿ ಡೈಲಿ ಪರ್ಚೇಸಿಂಗ್ ಇರುತ್ತೆ. ಈಗ ಸರ್ವಿಸ್ ಆರ್ಗನೈಸೇಷನ್ ಅಲ್ಲಿ ಒಂದ್ಸಲಿ ಅಸೆಟ್ಸ್ ನ ತಂದು ಹಾಕ್ಬಿಟ್ರೆ ಬರೀ ಸರ್ವಿಸ್ ಓರಿಯೆಂಟೆಡ್ ವರ್ಕ್ ಮಾಡೋದಷ್ಟೇ. ಹಾಗಾಗಿ ನಿಮ್ಮ ಒಂದು ಬಿಸ್ನೆಸ್ ಯಾವ್ದಿದೆ ಆ ಬಿಸ್ನೆಸ್ ಅಲ್ಲಿ ಸೇಲ್ಸ್ ಇದ್ರೆ ಡೈಲಿ ಎಷ್ಟು ಸೇಲ್ ಆಯ್ತು ಎಂಟ್ರಿ ಮಾಡ್ತೀರಾ, ಸೇಲ್ಸ್ ಎಂಟ್ರಿ ಮಾಡ್ತೀರಾ, ಇನ್ವಾಯ್ಸ್ ಸ್ಕ್ರೀನ್ ತಂದು ಬಿಲ್ ಮಾಡ್ತೀರಾ. ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಎಂಟ್ರಿ ಮಾಡ್ತೀರಾ. ರೆಸಿಪ್ಟ್ಸ್ ಅಂಡ್ ಪೇಮೆಂಟ್, ರೆಸಿಪ್ಟ್ ರಿಸೀವ್ಡ್, ಮನಿ ಏನ್ ರಿಸೀವ್ಡ್ ಆಯ್ತು ನಿಮ್ಗೆ. ಪೇಮೆಂಟ್ಸ್ ಅಲ್ಲಿ ಪರ್ಚೇಸ್ ದ ಫಿಕ್ಸ್ಡ್ ಅಸೆಟ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೀವು ಯಾವ್ದಕ್ಕೆ ಪೇಮೆಂಟ್ ಮಾಡಿದೀರಾ, ಫಿಕ್ಸ್ಡ್ ಅಸೆಟ್ ಗೆ ಪೇಮೆಂಟ್ ಮಾಡಿದೀರಾ ಅಥವಾ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಗೆ ಪೇಮೆಂಟ್ ಮಾಡಿದೀರಾ, ಅದನ್ನ ನಾವೇನ್ ಮಾಡಬೇಕು, ಡೈಲಿ ರೆಕಾರ್ಡ್ ಮಾಡಬೇಕು. ಅದನ್ನ ನಾವು ಬುಕ್ ಕೀಪಿಂಗ್ ಅಂತ ಕರಿತೀವಿ. ಆ ಬುಕ್ ಕೀಪಿಂಗ್ ಟಾಸ್ಕ್ ಮೇಂಟೈನ್ ಕ್ಯಾಶ್ ಬುಕ್ ಬರೀತೀರಾ, ಯಾರಿಗೆ ಕೊಟ್ಟೆ, ಕ್ಯಾಶ್ ಎಷ್ಟು ಕೊಟ್ಟೆ, ಯಾವ ಡೇಟು, ಪರ್ಟಿಕ್ಯುಲರ್ಸ್ ಡೇಟು, ಕ್ಯಾಶ್. ಲೆಡ್ಜರ್ ಇವಾಗ ಏನಾಗಿದೆ, ಲೆಡ್ಜರ್ಸ್ ನ ಫೈನಲ್ ಲೆಡ್ಜರ್ ಆಫ್ ದ ಫೈನಲ್ ಅಕೌಂಟ್. ಓಕೆ, ನೀವೇನ್ ಮಾಡ್ತೀರಾ, ಕ್ಯಾಶ್ ಇವತ್ತೆಲ್ಲ ಏನಾಗಿದೆ ಆನ್ಲೈನ್ ಪೇಮೆಂಟ್ ಆಗಿದೆ, ಗೂಗಲ್ ಪೇ, ಫೋನ್ ಪೇ. ಓಕೆ, ಮತ್ತೆ ಆನ್ಲೈನ್ ಪೇಮೆಂಟ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅಕೌಂಟ್ ನಂಬರ್ ಹಾಕಿ ಪೇ ಮಾಡ್ತೀರಾ, ಗೂಗಲ್ ಕ್ರೋಮ್, ಇಂಟರ್ನೆಟ್ ಅವ್ರ ಆಕ್ಸೆಸ್ ತಗೊಂಡು. ಅದಾದ್ಮೇಲೆ ರೆಕಾರ್ಡ್ ಸೇಲ್ಸ್ ಅಂಡ್ ಪರ್ಚೇಸ್ ಅಂಡ್ ಸೇಲ್ಸ್ ನ ರೆಕಾರ್ಡ್ ಮಾಡಬೇಕು. ಇದನ್ನ ಯಾವ್ದ್ರಲ್ಲಿ ಮಾಡ್ತೀರಾ, ಸಿಸ್ಟಮ್ ಅಲ್ಲಿ ಮಾಡ್ಬೇಕು ಇವಾಗ. ಯಾಕಂದ್ರೆ ಇವಾಗ ಮೇನ್ಲಿ ನಿಮಗೆ ಕಂಪ್ಯೂಟರ್ಸ್ ಆರ್ ಲ್ಯಾಪ್ಟಾಪ್ಸ್ ನಲ್ಲಿ ಟ್ಯಾಲಿ ಅನ್ನೋ ಸಾಫ್ಟ್ವೇರ್ಸ್ ಇದೆ, ಎಕ್ಸೆಲ್ ಅನ್ನೋದಿದೆ, ವ್ಯಾಪಾರ ಅನ್ನೋದಿದೆ, ಬೇಕಾದಷ್ಟು ಇದೆ. ಡಿಪೆಂಡ್ ಅಪಾನ್ ದ ಬಿಸ್ನೆಸ್. ನಿಮ್ಗೆ ಅಟ್ಲೀಸ್ಟ್ ಮ್ಯಾನ್ಯಲ್ ಆಗಾದ್ರು, ಮ್ಯಾನ್ಯಲ್ ಅಂದ್ರೆ ಕೈಯಲ್ಲಿ ಬರೀತಕ್ಕಂಥ ರೆಕಾರ್ಡ್ ಮಾಡ್ಬೇಕು. ರೆಕಾರ್ಡ್ ಅಂದ್ರೆ ಬರೆಯೋದಷ್ಟೇ, ಸಿಸ್ಟಮ್ ಅಂದ್ರೆ ಎಂಟ್ರಿ ಮಾಡ್ತೀವಿ. ಇನ್ನು ಮೇಂಟೈನ್ ಲೆಡ್ಜರ್ಸ್ ನ ಮೇಂಟೈನ್ ಮಾಡಬೇಕು. ಏನ್ ಪರ್ಚೇಸ್ ಮಾಡಿದ್ರಿ, ಏನ್ ಸೇಲ್ ಮಾಡಿದ್ರಿ, ಏನ್ ಇನ್ಕಮ್ ಆಯ್ತು, ಎಕ್ಸ್ಪೆಂಡಿಚರ್ ಆಯ್ತು ಡೈಲಿ. ಈ ಬಿಲ್ಸ್ ಅಂಡ್ ಇನ್ವಾಯ್ಸ್, ಬಿಲ್ಸ್ ಮತ್ತೆ ಇನ್ವಾಯ್ಸ್ ನ ನೀವೇನ್ ಪರ್ಚೇಸ್ ಮಾಡೋದು ಅದೆಲ್ಲ ಏನ್ ಮಾಡ್ಬೇಕು, ಏನಕ್ಕೆ ಬೇಕಾಗುತ್ತೆ ಇವೆಲ್ಲ ನಿಮ್ಗೆ, ಟ್ಯಾಕ್ಸ್ ಐಟಿ ಫೈಲ್ ಮಾಡಕ್ಕೆ ಫೈಲ್ ಮಾಡ್ಬೇಕಲ್ವಾ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದು ಬಿಸ್ನೆಸ್ ನಿಮ್ಗೆ GST ರಿಜಿಸ್ಟ್ರೇಷನ್ ಮಾಡ್ಸಿರ್ತೀರ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಆ ಒಂದು ನಿಮ್ಮ ಬಿಸ್ನೆಸ್ ಗೆ GST ರಿಜಿಸ್ಟ್ರೇಷನ್ ಏನ್ ಮಾಡ್ತೀರಾ, ಅವಾಗ ನೀವು IT ಫೈಲ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ, ಬಿಲ್ಸ್ ಮತ್ತೆ ಇನ್ವಾಯ್ಸ್ ಏನ್ ಮಾಡಿರ್ತಾರ ಬಿಸ್ನೆಸ್ ಗೆ ಬೇಕೇ ಬೇಕು. ಯಾವುದೇ ಆರ್ಗನೈಸೇಷನ್ ಆಗಿರ್ಬೋದು, ಸರ್ವಿಸ್, ಕೆಲವು ಸರ್ವಿಸ್ ಆರ್ಗನೈಸೇಷನ್ ಇದೆ, ಟ್ರೇಡಿಂಗ್ ಆರ್ಗನೈಸೇಷನ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಇದೆ. ಈ ಒಂದು ಬಿಸ್ನೆಸ್ ನಿಮ್ಗೆ ಏನ್ ಬೇಕು, ರಿಜಿಸ್ಟ್ರೇಷನ್ ಇರ್ತದೆ. ಎಲ್ಲವೂ ಕೂಡ ಬ್ಯಾಲೆನ್ಸ್ ಶೀಟ್ ನ ಫೈನಾನ್ಷಿಯಲ್ ಇಯರ್ ನಲ್ಲಿ ಈ ವರ್ಷದ್ದು ನಿಮ್ಗೆ ಬ್ಯಾಲೆನ್ಸ್ ಶೀಟ್ಸ್ ಏನ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಏನಂತ, ಬ್ಯಾಲೆನ್ಸ್ ಶೀಟ್ಸ್ ನ ಪ್ರಿಪೇರ್ ಮಾಡಬೇಕು. ವಾಟ್ ಈಸ್ ಅಕೌಂಟಿಂಗ್? Process of analyzing and summarizing financial data. Use bookkeeping records to prepare reports. ಏನೇನ್ ರಿಪೋರ್ಟ್ಸ್ ಬರ್ತದೆ, ಬ್ಯಾಲೆನ್ಸ್ ಶೀಟ್ಸ್ ಬರ್ತದೆ. ನೀವೇನ್ ಮಾಡ್ಬೇಕು, ಅಕೌಂಟ್ಸ್ ನ ಮೇಂಟೈನ್ ಮಾಡ್ತೀರಾ, ಮೇಂಟೈನ್ ಮಾಡಿದ್ಮೇಲೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ಸ್ ಬರ್ತದೆ. ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್, ಆಲ್ ಲೆಡ್ಜರ್ಸ್ ಅಕೌಂಟ್. ಟ್ರಯಲ್ ಬ್ಯಾಲೆನ್ಸ್ ಮೀನ್ಸ್ ಆಲ್ ಲೆಡ್ಜರ್ಸ್ ಅಕೌಂಟ್. ಇನ್ಕಮ್, ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್, ಅಸೆಟ್ಸ್, ಲಯಬಿಲಿಟೀಸ್ ಎಲ್ಲವೂ ಕೂಡ ನಿಮ್ಗೆ ಅಕೌಂಟ್ಸ್ ನಲ್ಲಿ ಒಂದು ಲೆಡ್ಜರ್ಸ್ ನ ಎಂಟ್ರಿ ಮಾಡಿದ್ರೆ ಅದೇನಾಗುತ್ತೆ, ಅಕೌಂಟ್ಸ್ ಅಲ್ಲಿ ನಿಮ್ಗೆ ಪ್ರಿಪೇರ್ ಆಗುತ್ತೆ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್, ಇನ್ಕಮ್ ಏನಿದೆ ಒಂದ್ ಕಡೆ ತೋರಿಸ್ತದೆ, ಲಾಸ್, ಎಕ್ಸ್ಪೆನ್ಸಸ್ ಏನಿದೆ ಒಂದ್ ಕಡೆ ತೋರಿಸ್ತದೆ. ಆಗ ಅದಾದ್ಮೇಲೆ ನಿಮ್ಗೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ರೆ ಪ್ರಾಫಿಟ್ ಇರ್ತದೆ. ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ರೆ ಲಾಸ್. ಹಾಗಾಗಿ ಅಕೌಂಟ್ಸ್ ಮಾಡೋ ಪ್ರಮುಖ ಉದ್ದೇಶ ಪ್ರಾಫಿಟ್ ಅಂಡ್ ಲಾಸ್ ಆಫ್ ದ ಕಂಪನಿ ಪ್ರಾಫಿಟ್ ನಡೀತಿದೆಯೋ, ಲಾಸ್ ಅಲ್ಲಿ ನಡೀತಿದೆಯೋ, ಆ ಫೈನಾನ್ಷಿಯಲ್ ಪೊಸಿಷನ್ ನಿಮ್ಗೆ ಏನು ಅಂತ ತಿಳ್ಕೊಬೇಕಲ್ವಾ. ಅದಕ್ಕೋಸ್ಕರನಾದ್ರೂ ಮ್ಯಾನ್ಯುಯಲ್ ಆಗಾದ್ರೂ ಬುಕ್ ಕೀಪಿಂಗ್ ಆದ್ರೂ ಮಾಡಿ ಅಕೌಂಟಿಂಗ್, ಈಗೆಲ್ಲ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಇದೆ, ಅದು ವೆರಿ ಈಸಿ ಇದೆ. ಅಕೌಂಟಿಂಗ್ ಅಲ್ಲಿ ಲಾರ್ಜ್ ಬಿಸ್ನೆಸ್ ಇದೆ, ನೀವು ಮಾಡ್ಲೇಬೇಕು. ಯಾಕಂದ್ರೆ ನಿಮ್ದು 25 lakh 30 lakh ಬಿಸ್ನೆಸ್ ಟರ್ನ್ ಓವರ್ ಜಾಸ್ತಿ ಇದ್ದಾಗ ಅಕೌಂಟ್ ಅಲ್ಲೇ ಮಾಡಬೇಕು. ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಸೆಟ್ ಅಂದ್ರೆ ಆಸ್ತಿಗಳು. ಬಿಸ್ನೆಸ್ ಅಲ್ಲಿ ಏನೇನು ಆಸ್ತಿ ಇರ್ತದೆ ನಿಮ್ಗೆ, ಬಿಸ್ನೆಸ್ ಅಲ್ಲಿ ಏನೇನು ಆಸ್ತಿ ಇರ್ತದೆ,
ನೀವು ಮಾಡೋ ಬಿಸ್ನೆಸ್ ಮಿಷನರಿ, ಫರ್ನಿಚರ್, ಲ್ಯಾಂಡ್, ಬಿಲ್ಡಿಂಗ್, ಕ್ಯಾಶ್, ವ್ಯಾಲ್ಯೂಬಲ್ ಥಿಂಗ್ಸ್ ಅಂಡ್ ಮೆಟೀರಿಯಲ್ಸ್ ಏನಿರ್ತದೆ ಅದನ್ನ ಮಾರಿದ್ರೆ ನಮಗೆ ದುಡ್ಡು ಯಾವ ಬಿಸ್ನೆಸ್ ಇಂದ ಬರ್ತದೋ ಅದೆಲ್ಲ ಏನು ಅಸೆಟ್ಸ್, ಆಸ್ತಿ. ಲಯಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಗಳು. EMI, ಬ್ಯಾಂಕ್ ಲೋನ್ ಅನ್ನೋದು ನಿಮಗೆ ಒಂದು ಲಯಬಿಲಿಟಿ. ಲಯಬಿಲಿಟಿ ಬರುತ್ತೆ ಬ್ಯಾಂಕ್ ಲೋನ್ ನ ಕಟ್ಟಬೇಕಾಗಿರುತ್ತದೆ. ಲೇಬರ್ ಪೇಮೆಂಟ್, EMI ಕಟ್ಟಬೇಕಾಗಿರುತ್ತದೆ, ಇನ್ಸೂರೆನ್ಸ್ ಕಟ್ಟಬೇಕಾಗಿರುತ್ತದೆ, ರೆಂಟ್, ಎಕ್ಸ್ಪೆನ್ಸಸ್ ನಮಗೆ ಎಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಬ್ಯಾಲೆನ್ಸ್ ಶೀಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಫಿಕ್ಸ್ಡ್ ಅಸೆಟ್ಸ್, ಡೆಪಾಸಿಟಲ್ ಅಸೆಟ್ಸ್, ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಅಂಡ್ ಬ್ಯಾಂಕ್. ನಿಮಗೆ ಅದು ಫುಲ್ ಎಕ್ಸ್ಪೆನ್ಸಸ್ ಅಕೌಂಟ್ಸ್ ಮಾಡಬೇಕು. ಓಕೆ, ನಿಮಗೆ ಸಿಂಪಲ್ ಆಗಿ ಸಾಕು. ಓಕೆ, ನಿಮ್ಗೆ ಫಿಕ್ಸ್ಡ್ ಅಸೆಟ್ಸ್ ಇರ್ತದೆ ಮತ್ತೆ ಲಯಬಿಲಿಟೀಸ್ ಇರ್ತದೆ. ಬ್ಯಾಲೆನ್ಸ್ ಶೀಟ್ಸ್ ಅಲ್ಲಿ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ಸ್ ಅನಾಲಿಸಿಸ್ ಮಾಡ್ಬೋದು. ನೀವು ಏನ್ ನಡೀತಿದೆ, ನನ್ನ ಬಿಸ್ನೆಸ್ ಪೊಸಿಷನ್, ಲಾಭ ನಷ್ಟ ಏನಿದೆ, ಮೈನ್ ಥಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ದ ಕಂಪನಿ ಏನ್ ನಡೀತಿದೆ ಅಂತ ಮಾಡ್ಬೋದು. ಡಿಫರೆಂಟ್ ಬಿಟ್ವೀನ್ ಬುಕ್ ಕೀಪಿಂಗ್ ಅಂಡ್ ಅಕೌಂಟಿಂಗ್. ಮತ್ತೇನ್ ಮಾಡ್ತಿದ್ವಿ? ಬುಕ್ ಕೀಪಿಂಗ್, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್, ಡೇ ಟು ಡೇ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್, ಪರ್ಚೇಸ್, ಸೇಲ್ಸ್, ರೆಸಿಪ್ಟ್ಸ್, ಪೇಮೆಂಟ್ಸ್ ನ ನೀವೇನ್ ಮಾಡ್ತಿದ್ರಿ? ಎಂಟ್ರಿ ಮಾಡ್ತಿದ್ರಿ. ಬಟ್ ಆದ್ರೆ ಅದೇ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಬ್ಯಾಲೆನ್ಸ್ ಶೀಟ್ಸ್ ಪ್ರಿಪೇರ್ ಆಗಲ್ಲ. ಆಗುತ್ತಾ? ನೀವು ಬರೆದ್ರೆ ಮ್ಯಾನ್ಯಲ್ ಆಗಿ ಬರೆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಬರ್ತದ. ನೀವೇನ್ ಮಾಡ್ಬೇಕಾಗುತ್ತೆ? ಮ್ಯಾನ್ಯಲ್ ಆಗಿ ಬರೆದ್ರೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡಿ ಮೈನಸ್ ಪ್ಲಸ್ ಎಲ್ಲ ಮಾಡ್ಬೇಕಾಗುತ್ತೆ. ಅದೇ ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ರೆ ಅದೇ ಮೊಬೈಲ್ ಅಲ್ಲೂ ಕೂಡ ಬೇಕಾದಷ್ಟು ಆಪ್ ಇದೆ. ಅಕೌಂಟಿಂಗ್ ಕ್ಯಾಶ್ ಎಷ್ಟು ಬಂತು, ಇನ್ಕಮ್ ಎಷ್ಟು ಬಂತು, ಎಕ್ಸ್ಪೆನ್ಸ್ ಎಂಟ್ರಿ ಮಾಡಿದ್ರೆ ಅದೇ ನಿಮಗೆ ಬ್ಯಾಲೆನ್ಸ್ ತೋರಿಸ್ತದೆ. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳ್ತೀನಿ, ನಾನು ಬರ್ತೀನಿ. ಓಕೆ, ಕ್ಯಾಶ್ ಅಂತ ಇದೆ, ಈ ಕಾಸ್ಟ್ ಅಂತ ಇದೆ, ಸುಮಾರು ಇದೆ. ನಾನು ಕಳಿಸ್ತೀನಿ, ನಾನು ಬುಕ್ ಮಾಡಿ ಒಂದು ನೋಟ್ಸ್ ಕಳಿಸ್ಕೊಡ್ತೀನಿ. ಓಕೆ, ಹಾಗಾಗಿ ನಿಮಗೆ ಅಕೌಂಟಿಂಗ್ ಅನಾಲಿಸಿಸ್ ಅಂಡ್ ರಿಪೋರ್ಟಿಂಗ್ ಫೈನಾನ್ಷಿಯಲ್ ಡೇಟಾ ಅಕೌಂಟಿಂಗ್ ಅಲ್ಲಿ ಮಾಡಿದ್ರೆ, ಅಂದ್ರೆ ಟ್ಯಾಲಿನಲ್ಲಿ ಮಾಡಿದ್ರೆ, ಪೇಪರ್ ಅಲ್ಲಿ ಮಾಡಿದ್ರೆ, ಸಾಫ್ಟ್ವೇರ್ಸ್ ಅಲ್ಲಿ ಮಾಡಿದ್ರೆ ನಿಮಗೆ ಅದೇ ಫೈನಾನ್ಷಿಯಲ್ ಡೇಟಾನ ರಿಪೋರ್ಟ್ ಡಿಸ್ಪ್ಲೇ ಜಸ್ಟ್ ಡೈರೆಕ್ಟ್ ಲೆಡ್ಜರ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಬ್ಯಾಲೆನ್ಸ್ ಶೀಟ್ ತೋರಿಸ್ಬಿಡುತ್ತೆ. ಲೆಡ್ಜರ್ಸ್ ಎಂಟ್ರಿ ಮಾಡಿದ ತಕ್ಷಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತೋರಿಸ್ಬಿಡುತ್ತೆ. ಓಕೆ, ಲೆಡ್ಜರ್ಸ್ ಎಂಟ್ರಿ ಮಾಡಿದ ತಕ್ಷಣ ಟ್ರಯಲ್ ಬ್ಯಾಲೆನ್ಸ್ ತೋರಿಸ್ಬಿಡುತ್ತೆ. ನಿಮ್ಮ ಬಿಸ್ನೆಸ್ ಪೊಸಿಷನ್ ಏನಿದೆ ಎಲ್ಲ ಫುಲ್ ಅದರಲ್ಲೇ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಸಾಕು. ನಿಮ್ಮ ಬಿಸ್ನೆಸ್ ಲಾಭದಲ್ಲಿ ಇದೆಯಾ, ನಷ್ಟದಲ್ಲಿ ಇದೆಯಾ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಕ್ಯಾಪಿಟಲ್ ಎಷ್ಟಿದೆ, ಹೊಣೆಗಾರಿಕೆ ಲಯಬಿಲಿಟೀಸ್ ಎಷ್ಟಿದೆ, ಫುಲ್ಲು ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿದ ತಕ್ಷಣನೇ ಅರ್ಥ ಆಗ್ಬಿಡುತ್ತದೆ. ಆಡಿಟರ್ಸ್ ನಿಮಗೆ ಬ್ಯಾಲೆನ್ಸ್ ಶೀಟ್ ನ ಮಾಡಿಸ್ಲೇಬೇಕು. ನೀವು ಬಿಸ್ನೆಸ್ ನಡೆಸದೆ ಇಡೀ ಎಷ್ಟು ಬಿಸ್ನೆಸ್ ಇರುತ್ತೆ ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವು ವರ್ಷಕ್ಕೊಂದ್ಸಲ ಏನ್ ಮಾಡಬೇಕು? 3 ಮಂತ್ಸ್, ಕ್ವಾರ್ಟರ್ಲಿ, ಇಯರ್ಲಿ, ಹಾಫ್ ಇಯರ್ಲಿ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಅಕೌಂಟಿಂಗ್ ಇವಾಗ ಸಬ್ಮಿಟ್ ಮಾಡಬೇಕು. ನಿಲ್ ರಿಪೋರ್ಟೇ ಕೊಡಿ 0, ಬಟ್ ಅದನ್ನ ಏನ್ ಮಾಡಬೇಕು? GST ಮಾಡಿದ್ಮೇಲೆ ಫೈಲ್ ಮಾಡಲೇಬೇಕು. ಓಕೆ, ಎಕ್ಸಾಂಪಲ್, if a shop share computer 20,000 rupees, record the sale. ನೀವೇನ್ ಮಾಡ್ತೀರಾ? 20,000 ರೂಪಾಯಿಗೆ ಕಂಪ್ಯೂಟರ್ ನ ಸೇಲ್ ಮಾಡಿದೀನಿ ಅಂತ ಬರ್ಕೋತೀರಾ ಅಷ್ಟೇ. ಬಟ್ ಅದೇ ಅಕೌಂಟಿಂಗ್ ಅಲ್ಲಿ ಮಾಡಿದ್ರೆ ಕ್ಯಾಲ್ಕುಲೇಟ್ ಪ್ರಾಫಿಟ್. 20,000 ರೂಪಾಯಿಗೆ ನಮಗೆ ಎಷ್ಟು ಪ್ರಾಫಿಟ್ ಬಂತು? ಈಗ 15,000 ರೂಪಾಯಿ ಕಂಪ್ಯೂಟರ್ ತರ್ತೀನಿ, 20,000 ರೂಪಾಯಿಗೆ ಅದನ್ನ ಸೇಲ್ ಮಾಡ್ತೀನಿ. ಎಷ್ಟು ಬಂತು? 5,000 ಬಂತು. 5,000 rupees ಪ್ರಾಫಿಟ್ ಬಂತು. ಆ ಪ್ರಾಫಿಟ್ ಬಂದಿದ್ದು ನಿಮಗೆ ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ರೆ ಪ್ರಾಫಿಟ್ ಮಾರ್ಜಿನ್ಸ್ ಅಲ್ಲಿ ತೋರಿಸ್ತಾರೆ. ಪರ್ಚೇಸ್ ಮಾಡಿದ್ರೆ ಎಂಟ್ರಿ ಮಾಡ್ತೀರಾ, ಸೇಲ್ಸ್ ಮಾಡಿದ್ರೆ ಎಂಟ್ರಿ ಮಾಡ್ತೀರಾ. ಈಗ GST ಬೇರೆ ಹಾಕ್ಬೇಕಲ್ವಾ ಕೆಲವೊಂದು ಬಿಸ್ನೆಸ್ಗೆ? GST ವಿತೌಟ್ GST ಸೇಲ್ ಮಾಡಕ್ಕಾಗಲ್ಲ. ಓಕೆ, ಸಮ್ ಬಿಸ್ನೆಸ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುತ್ತೆ, 0% GST. ಮೊಬೈಲ್ ಶಾಪ್ ಬೇರೆ ಬಿಸ್ನೆಸ್ ಮಾಡ್ತಾರೆ GST. ಹಾಗಾಗಿ ಕ್ಯಾಲ್ಕುಲೇಟ್ ಪ್ರಾಫಿಟ್ ಇನ್ಕ್ಲೂಡಿಂಗ್ ದ ರಿಪೋರ್ಟ್ಸ್. ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. bookkeeping, recording daily business transaction like sales, purchase and expenses. ನೀವು ಮಾರಾಟ ಮಾಡುವಂತದ್ದು, ಖರೀದಿ ಮಾಡುವಂತದ್ದು, ಇತರ ವೆಚ್ಚಗಳನ್ನ ದಿನನಿತ್ಯ ವ್ಯವಹಾರದಲ್ಲಿ ಮಾಡಬೇಕು. ಇದು ಮಾಡಲಿಲ್ಲ, ನೀವು ಒಂದು ವಾರಕ್ಕೊಂದ್ಸಲಿ ಮಾಡ್ತೀನಿ, ತಿಂಗಳು ಒಂದ್ಸಲಿ ಮಾಡ್ತೀನಿ ಅಂದ್ರೆ ಅರ್ಧ ಬಿಸ್ನೆಸ್ ನಡೆದಿದ್ದು ನೀವೇನಾಗುತ್ತೆ? ಗೊತ್ತಾಗಿಲ್ಲ, ಮರ್ತೋಗುತ್ತೆ. ಬೆಳಿಗ್ಗೆ ಆಗಿದೆ ಮರ್ತೋಗ್ಬಿಡುತ್ತೆ. ಅಲ್ಲಿದೆಲ್ಲ ಒಂದು ದುಡ್ಡು ಇಟ್ಕೊಂಡು ಬರ್ಕೋಬೇಕು. ಇಲ್ಲ ಮೊಬೈಲ್ ಇದೆ, ಇವಾಗ ಮೊಬೈಲ್ ಏನ್ ಎಂಟ್ರಿ ಮಾಡ್ತೀರಾ, ಎಷ್ಟು ಟ್ರಾನ್ಸಾಕ್ಷನ್ ಇರುತ್ತೆ, ಆ್ಯಪ್ ಹಾಕೋಬೇಕು, ದುಡ್ಡು ಎಷ್ಟು ಕೊಡ್ತೀರಾ ಎಂಟ್ರಿ ಮಾಡಬೇಕು, ದುಡ್ಡು ಎಷ್ಟು ಬರುತ್ತೆ ಎಂಟ್ರಿ ಮಾಡಬೇಕು. ಅದೇನು ಎಂಟ್ರಿ ಮಾಡಕ್ಕೆ ನಾವು ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ರು 1 ಮಿನಿಟ್ ಸಾಕು. ಇವಾಗ ಮೊಬೈಲ್ ಇರೋದ್ರಿಂದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಜಸ್ಟ್ ಅಲ್ಲೇ ಕೊಡಬೇಕಾದ್ರೆ ನಾವು ಹೆಸರು ಹಾಕ್ಬಿಟ್ಟು ಅಮೌಂಟ್ ಬಿಟ್ಬಿಟ್ಟು ಸೇಲ್ ಕೊಟ್ಬಿಟ್ರೆ ಅದರಲ್ಲೇ ಸೇವ್ ಆಗಿರ್ತದೆ. ಅದು ನೀವು ನಾಲ್ಕು ಕೂತ್ಕೊಂಡು ಅನಾಲಿಸಿಸ್ ಮಾಡ್ಬೋದು, ಯಾವ್ದು ಕೊಟ್ಟಿದ್ದೀವಿ, ಯಾವುದು ಬಂದಿದೆ ಅಂತ ಮಾಡ್ಬೋದು. ಯಾಕಂದ್ರೆ ಲಾರ್ಜ್ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಆದ್ರೆ ನಮ್ಗೆ ಏನು ಅನ್ಸಲ್ಲ. ನೀವು ಸ್ಟಾರ್ಟಿಂಗ್ ಮಾಡ್ತಿದ್ರೆ 20 ಲಕ್ಷ ಅನ್ಸಲ್ಲ. ಡೈಲಿ 20 ಲಕ್ಷ ಟ್ರಾನ್ಸಾಕ್ಷನ್ ಇದ್ರೆ
ಮೇಂಟೈನ್ ಮಾಡಕ್ಕೆ ಆಗಲ್ಲ. ನಾನು ಇವ್ರಿಗೆ ಸಾಲ ಕೊಡ್ತಾ ಇದು ಈಗ ಹೋಗಿ ಯಾವ್ದು ಸ್ಟೀಲ್ ಅಂಗಡಿಗೆ ಹೋಗಿ ಕೆಲವರು ಸಾಲ ಕೊಡ್ತಾರೆ, ಅವರು ಪ್ರೈಸ್ ಜಾಸ್ತಿ ಮಾಡ್ತಾರೆ, ಕೆಲವರು ಸಾಲ ಕೊಡಲ್ಲ. 5 ರೂಪಾಯಿ ನನಗೆ ಸಿಮೆಂಟ್ ಬಿಸ್ನೆಸ್, ಸ್ಟೀಲ್ ಬಿಸ್ನೆಸ್, ನೀವು ಯಾವುದೇ ಬಿಸ್ನೆಸ್ ತಗೊಳ್ಳಿ, ಬೇಗ ಮೂವೇಬಲ್ ಆಗ್ಬೇಕಂದ್ರೆ ಈ ಮಾರ್ಕೆಟ್ ರೈಟ್ ಏನಿರ್ತದೆ ಬೇರೆಯವ್ರ ಕಂಪೇರ್ಗಿಂತ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಇದೆ, ನಮಗೆ ಡೈಲಿ ಟ್ರಾನ್ಸಾಕ್ಷನ್ ಆಯ್ತಾ ಇರ್ತದೆ. ನಾವು ಐ ಪಿಚ್ ಒಂದೇ ಸರಿ ಆಮೇಲೆ ಮಾಡಿಬೇಕಾದ್ರೆ ಐ ಪಿಚ್ ನ ಸ್ಟಾರ್ಟಿಂಗ್ ಅಲ್ಲಿ ನೀವೇನ್ ಮಾಡ್ಬೇಕು, ಕಾಂಪಿಟೇಷನ್ಸ್ ಏನಿರ್ತದೆ ಆ ಕಾಂಪಿಟೇಷನ್ ಮಾರ್ಕೆಟ್ಗೆ ರಾ ಮೆಟೀರಿಯಲ್ ಆಗಿರ್ಬೋದು, ನೀವು ಕೊಡೋ ಪ್ರಾಡಕ್ಟ್ ನ ಸೇಲ್ಸ್ ಮಾಡೋದಾಗಿರ್ಬೋದು, ಬೇರೆಯವ್ರಿಗಿಂತ ಕ್ವಾಲಿಟಿ ಕೊಟ್ಟು, ಕ್ವಾಲಿಟಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ದುಡ್ಡು ಕೊಡ್ತೀನಿ ಅಂತ ಕ್ವಾಲಿಟಿ ಕಡಿಮೆ ಮಾಡಕ್ಕಾಗಲ್ಲ. ಬಟ್ ಗುಡ್ ಕ್ವಾಲಿಟಿನ ಕೊಟ್ಟು ನೀವು ಒಂದು ಓಕೆ ಈ ಮೆಟೀರಿಯಲ್ ತಗೊಂಡಿದ್ದೀನಿ, ಈ ಲ್ಯಾಪ್ಟಾಪ್ ತಗೊಂಡಿದ್ದೀನಿ, ಓಕೆ ಇದು ಕಂಫರ್ಟಬಲ್ ಆಗಿದೆ, ಸ್ಟ್ರೈಟ್ ಕೊಡ್ಬೋದು ಅಂತ ಕಸ್ಟಮರ್ಗೆ ಅನ್ಸಿದ್ರೆ ನೀವು ಕೊಡುವಂತಹ ಸರ್ವಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗುಡ್ ಸರ್ವಿಸ್ ನ ಕೊಟ್ರೆ ಅವರು ನಿಮ್ಗೆ 4 ಕಸ್ಟಮರ್ಗೆ ಚೆನ್ನಾಗಿ ಮಾಡ್ತಾರೆ, ರೆಫರ್ ಮಾಡ್ತಾರೆ, ಇವನ ಹತ್ರ ತಗೊಳ್ರಿ ಮೆಟೀರಿಯಲ್ ಚೆನ್ನಾಗಾಗ್ತಾನೆ, ಇವ್ನು ಎಲ್ಲ ಕೆಲಸ ಮಾಡ್ಕೊಡ್ತಾನೆ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಏನಾಗುತ್ತೆ, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಪ್ಲಸ್ ಆಗ್ತಾ ಹೋಗ್ತದೆ. ನೀವೇನಾದ್ರೂ ಸ್ಟಾರ್ಟಿಂಗ್ ಅಲ್ಲೇ ಲಾಭ ಮಾಡೋದಕ್ಕೋಸ್ಕರ ಜಾಸ್ತಿ ರೇಟ್ ಅಲ್ಲಿ ಮಾಡಿದ್ರೆ ಬಿಸ್ನೆಸ್ 6 ತಿಂಗಳು ನಡೆಯುತ್ತೆ, 6 ತಿಂಗಳ ನಡೆಯಲ್ಲ. ಲಾಂಗ್ ಟೈಮ್ ಬಿಸ್ನೆಸ್ ಉಳ್ಕೋಬೇಕು ಅಂದ್ರೆ ನಿಮ್ಗೆ ಒಂದು 500 ಜನ ಕಸ್ಟಮರ್ಸ್ ಆದ್ರೂ ನಿಮ್ ಬಿಸ್ನೆಸ್ ಅಲ್ಲಿ ಇರ್ಬೇಕು. ಒಂದು 500 ಜನ ಡೈಲಿ ಒಂದು 10 ಜನ 20 ಜನ 50 ಜನ 100 ಜನ, ಅವಾಗ ಏನಾಗುತ್ತೆ ನಿಮ್ ಡೈಲಿ 10,000 20,000 ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಚಿಕ್ಕದಾಗೆ ಮಾಡ್ತಿರ್ತೀರಾ, ಬಟ್ ಹೋಗ್ತಾ 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 ಏನ್ ಮಾಡ್ಬೇಕು, ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ವರ್ಷ ನಾನು 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, 20 ಲಕ್ಷಕ್ಕೆ ಎಷ್ಟು ದುಡಿಬೇಕು ಅನ್ಕೊಂಡಿದ್ದೀರಾ? 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಷ್ಟು ದುಡಿಬೇಕು ಅನ್ಕೊಂಡಿದ್ದೀರಾ? ತಿಂಗಳು ಒಂದು 50,000, ಒಂದು ವರ್ಷಕ್ಕೆ 6 ಲಕ್ಷ, 5 ಲಕ್ಷ ಮಿನಿಮಮ್ 5 ಲಕ್ಷ. ಯಾಕಂದ್ರೆ 5 ಲಕ್ಷ ಅಂದ್ರೆ ತಿಂಗಳಿಗೆ 50,000, 50,000 ಬರಲ್ಲ. 6 ಲಕ್ಷಕ್ಕೆ 50,000, 12 ತಿಂಗಳು, 12 ತಿಂಗಳಿಗೆ 6 ಲಕ್ಷ ನೀವು ದುಡಿತೀನಿ ಅಂದ್ರೆ 50,000. ಬಟ್ ನಿಮ್ಮ ಟಾರ್ಗೆಟ್ ಏನಿರ್ಬೇಕು, 1 ಲಕ್ಷ ಮಿನಿಮಮ್. ಅದೇ ನಾನು ಹೇಳ್ತಾ ಇರೋದು, ಮಿನಿಮಮ್ 1 ಲಕ್ಷ ಮೇಲೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ 50,000 ಅನ್ಬೋದು, ಆದ್ರೆ ವರ್ಷಕ್ಕೆ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ 20 ಲಕ್ಷ ತೆಗಿಬೇಕು ಅನ್ನೋ ಯೋಚನೆ ಇರಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್, ನಾಲೆಡ್ಜ್ ಇಸ್ ದ ಇನ್ವೆಸ್ಟ್ಮೆಂಟ್, ಅರ್ನಿಂಗ್ ದ ಮನಿ. ಇವತ್ತು ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಬಿಸ್ನೆಸ್ ಅಲ್ಲಿ ದುಡ್ಡಿದ ತಕ್ಷಣ, ದುಡ್ಡು ನಿಮ್ಮ ಹತ್ರ ಇದೆ, ಬ್ಯಾಂಕ್ ಅವ್ರು ಕೊಟ್ಟರು ಅಥವಾ ನಿಮ್ಮ ಓನ್ ಕ್ಯಾಪಿಟಲ್ ಇದೆ ಅಂದ್ರೆ ಬಿಸ್ನೆಸ್ ಮಾಡಕ್ಕಾಗಲ್ಲ. ಎಷ್ಟೋ ಜನ ದುಡ್ಡಿರೋರು ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ, ಏನು ಇಲ್ಲದೆ ಇರೋರು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಹ್ಯಾಪಿಯಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ. ದುಡ್ಡಿದೆ ಅಂದ ತಕ್ಷಣ ಬಿಸ್ನೆಸ್ ಮಾಡಕ್ಕಾಗಲ್ಲ, ನಿಮ್ಗೆ ನಾಲೆಡ್ಜ್ ಇರಬೇಕು. ಯಾಕಂದ್ರೆ ಬದಲಾವಣೆ ಇಲ್ಲದೆ ಬೆಳವಣಿಗೆ ಇಲ್ಲ, ಪರಿವರ್ತನೆ ಇಲ್ಲದೆ ಪ್ರಗತಿ ಇಲ್ಲ. ನಮಗ ನಾಲೆಡ್ಜ್ ಇಲ್ಲ, ಓಕೆ, ಬಟ್ ತಿಳ್ಕೋಬೇಕು ಅದ್ರ ಬಗ್ಗೆ. ನಾನ್ ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು. ಪಕ್ಕಾ ಇದು ವರ್ಕ್ ಆಗುತ್ತಾ, 100ಗೆ 100% ನನಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಮಾಡೋ ಬಿಸ್ನೆಸ್ ಈ ಪ್ಲೇಸ್ ಅಲ್ಲಿ ಮಾಡಿದ್ರೆ ಇಲ್ಲಿ ನಾನು ವರ್ಕ್ ಮಾಡೇ ಮಾಡ್ತೀನಿ, ಇದರಿಂದ ನಾನು ಲಾಭ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಬರಬೇಕು. 20 ಲಕ್ಷ ಆಗ್ತೀನಿ ಅಂದ್ರೆ 20 ಲಕ್ಷ ಅರ್ನ್ ಮಾಡಂಗೆ ಇರಬೇಕು. ಈ ಶೇರ್ ಮಾರ್ಕೆಟ್ ಅಲ್ಲಿ 20 ಲಕ್ಷ ಆಗಿ ದಿನಕ್ಕೆ 10 ಲಕ್ಷ ಇದ್ದವರು ಇದ್ದಾರೆ, ಆಯ್ತಾ? ಇಂಟ್ರಾಡೇ ಅವೆಲ್ಲ ಆ ಮಾರ್ಕೆಟ್ ಓಕೆ. ಶೇರ್ ಮಾರ್ಕೆಟ್ ಅಲ್ಲಿ ನಿಮಿಷಕ್ಕೆ ಲಕ್ಷ ಪ್ರಾಫಿಟ್ ಮಾಡೋರು ಇದ್ದಾರೆ, ಕಳ್ಕೊಳ್ಳೋರು. ರಾಕೇಶ್ ಜುಂಜುನ್ವಾಲ 900 ಕೋಟಿ 1 ಅವರ್ಗೆ. ಈ ಬಿದೋಲ್ ಬಿಡಿ, ಓಕೆ. ಹಾಗಾಗಿ ನೀವು ಮಾಡ್ತಾ ಇರೋದಂತೂ ಸರ್ವಿಸ್ ಆರ್ಗನೈಸೇಷನ್ ಈ ಬಿಸ್ನೆಸ್ ಆಗಿರೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಪ್ರಾಫಿಟ್ ಮಾರ್ಜಿನ್ಸ್ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇರ್ತದೆ, ನೀವೇಗೆ ಬುಕ್ ಕೀಪಿಂಗ್ ಅಂಡ್ ಅಕೌಂಟಿಂಗ್ ನಿಮ್ಮ ಬಿಸ್ನೆಸ್ ನಲ್ಲಿ ಅಡಾಪ್ಟ್ ಮಾಡ್ಕೋತೀರಾ. ಮತ್ತೆ ಮ್ಯಾನ್ಯುಯಲ್ ಆಗಾದ್ರೂ ಎಂಟ್ರಿ ಮಾಡಿ ನಿಮ್ಗೆ ಲೆಕ್ಕ ಇರಬೇಕು. ನಾನು ಇಷ್ಟು ಪರ್ಚೇಸ್ ಮಾಡ್ತೀನಿ, ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ, ಇಷ್ಟು ರಿಸಿಪ್ಟ್ ತಗೊಳ್ತೀನಿ, ಇಷ್ಟು ರಿಸಿಪ್ಟ್ ತಗೊಂಡ್ಮೇಲೆ ನಮ್ಗೆ ಇಷ್ಟು ಅಮೌಂಟ್ ಬರಲೇಬೇಕು ಅಲ್ವಾ? ಪ್ರಮುಖವಾಗಿ ಮಾಡಿದ್ರೆ ನಾವು ಪ್ರಾಫಿಟ್ ಮಾಡೋಕ್ಕಾಗ ಅದ್ರಲ್ಲಿ ಮಿಸ್ ಆಗ್ಬೋದು. ಎಷ್ಟು? ಒಂದು 50% ಮಿಸ್ ಆಗ್ಬೋದು, ಬಟ್ 50% ಅಂತೂ ಬಂದೇ ಬರುತ್ತೆ. 100% ಎಫರ್ಟ್ ಹಾಕಿದ್ರೆ, ಈಗಾದ್ರೆ ಪ್ರಯತ್ನ, ಅಭ್ಯಾಸಕ್ಕೆ ತಕ್ಕಂತೆ ವಿದ್ಯೆ, ಕೆಲಸಕ್ಕೆ ತಕ್ಕಂತೆ ಬುದ್ಧಿ, ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ. ನೀವು ಹೆಂಗೆ ಶ್ರಮ ಆಗ್ತೀರಾ ಅದಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಸಿಗುತ್ತೆ. ಲಾಸ್ ಆಗಂತ ಬಿಸ್ನೆಸ್ ನಿಮ್ಗೆ ಯಾವುದೂ ಇಲ್ಲ. ಹೇಳಿರೋ ಬಿಸ್ನೆಸ್ ಅಲ್ಲಿ ಟೈಲರಿಂಗ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು,
ಫ್ಯಾಕ್ಟ್ರಿ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, ಅದು ಯಾವುದೇ ಬಿಸ್ನೆಸ್ ಲಾಂಗ್ ಟೈಮ್ ಇರತಕ್ಕಂಥ ಬಿಸ್ನೆಸ್ ಅದನ್ನ ನೀವು ನೋಡಬೇಕು. ಸೀಸನ್ ಬಿಸ್ನೆಸ್ ಆದ್ರೂ ಲಾಂಗ್ ಟೈಮ್ ಇಯರ್ಲಿ ಇದೆಯಾ, ಈ ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನಾಲಿಸಿಸ್ ಮಾಡಿ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ನೀವು ಪ್ರಾಫಿಟ್ ನ ಮಾಡಬೇಕು. ಯಾಕಂದ್ರೆ ಕಷ್ಟ ಇದೆ ಇವತ್ತು, ದುಡ್ಡು ತೆಗೆಯೋದು, ದುಡ್ಡು ಹಾಕೋದು ಈಸಿ, ವೆರಿ ಈಸಿ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಈಸಿ, ಬಟ್ ಅದ್ರ ಪ್ರಾಫಿಟ್ ತೆಗೆಯೋದು ₹100 ಯಾರು ಸುಮ್ಮನೆ ಕೊಡಲ್ಲ. ಯಾರು ಕೊಡ್ತಾರ? ಯಾರು ಇವತ್ತು ನೀವು ಶ್ರಮ ಪಡ್ತೀರಿ ದುಡ್ಡು ಯಾರು ಕೊಡ್ತಾರ? ಯಾರು ಕೊಡಲ್ಲ. ನೀವು ಎಷ್ಟು ಶ್ರಮ ಆಗ್ತೀರಾ ಅಷ್ಟು ಬರ್ತದೆ. ಬಟ್ ಕೆಲವರು ಹಂಗೆ ಈಸಿಯಾಗಿ ದುಡ್ಡು ಮಾಡೋರಿದ್ದಾರೆ, ಕಷ್ಟಪಟ್ಟು ದುಡ್ಡು ಮಾಡದೇ ಇರೋರು ಇದ್ದಾರೆ. ಕಷ್ಟಪಟ್ಟರು ಕೂಡ ಇವತ್ತು ದುಡ್ಡು ಮಾಡಕ್ ಆಗ್ತಾ ಇಲ್ಲ. ಆಗ್ತಿದ್ಯಾ? ಇಷ್ಟು ಅದನ್ನ ಮಾಡಿ ಇದು ಮಾಡಿ ಲಾಸ್ಟ್ ಎಲ್ಲ EMI ಹೋಗುತ್ತೆ, ಎಲ್ಲ ಮನೆ ಮ್ಯಾನೇಜ್ಮೆಂಟ್ ಹೋಗುತ್ತೆ, ಇನ್ನು ಅಲ್ಲಿ ಇಲ್ಲಿ ಹೋಗ್ಬಿಡ್ತದೆ ಇದಕ್ಕೆ. ಓಕೆ, ಆ ಥರ ಪರಿಸ್ಥಿತಿ ಇವಾಗ ಇದೆ ಇವತ್ತಿನ ಮಾರ್ಕೆಟ್. ಓಕೆ, ಟೈಪ್ಸ್ ಆಫ್ ಬುಕ್ ಕೀಪಿಂಗ್: ಕ್ಯಾಶ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ಬುಕ್, ಲೆಡ್ಜರ್. ಈಗ ಕ್ಯಾಶ್ ಬುಕ್ ಅಂದ್ರೆ ನೀವು ಆಲ್ರೆಡಿ ಪರ್ಟಿಕ್ಯುಲರ್ಸ್ ಬರೀತೀರಾ, ಕ್ಯಾಶ್ ಎಷ್ಟು ಬರೀತೀರಾ, ಡೇಟ್ ಬರೀತೀರಾ. ಕ್ರೆಡಿಟ್ ಆಯ್ತಾ, ಡೆಬಿಟ್ ಆಯ್ತಾ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ಆರ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆರ್ ಇನ್ಕಮ್ ಅಂಡ್ ಗೇನ್ಸ್. ಅದು 3 ಗೋಲ್ಡನ್ ರೂಲ್ಸ್ ಆಫ್ ದ ಅಕೌಂಟ್ ಅಂತ ಬರುತ್ತೆ. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಅದು ಬೇಡ ನಿಮಗೆ, ಅದು ಪಾಠ ನಿಮಗೆ ಜಸ್ಟ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸೇಲ್ಸ್ ಬುಕ್ ಅಂಡ್ ಪರ್ಚೇಸ್ ಬುಕ್ ಅಂಡ್ ಲೆಜರ್ ಅಂದ್ರೆ ನೀವು ಪ್ರತಿ ಒಂದಕ್ಕೂ ಒಂದೊಂದು ಬುಕ್ ನ ರಿಜಿಸ್ಟರ್ ನ ಮಾಡಿ ಇಟ್ಕೋಬೇಕು. ಒಂದರಲ್ಲೇ ಬರೆಯೋದಕ್ಕೆ ಸಿಸ್ಟಮ್ ಅಲ್ಲಾದ್ರೆ ನೀವು ನೋ ಪ್ರಾಬ್ಲಮ್ ಎಂಟ್ರಿ ಮಾಡ್ತೀರಾ. ಅದರಲ್ಲಿ ಪರ್ಚೇಸ್ ಇರ್ತದೆ, ಸೇಲ್ಸ್ ಇರ್ತದೆ, ಕಾಂಟ್ರಾ ಇರ್ತದೆ. ಕಾಂಟ್ರಾ ಮೀನ್ಸ್ ಕ್ಯಾಶ್ ಡೆಪಾಸಿಟ್ ಟು ದ ಬ್ಯಾಂಕ್, ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್. ಕ್ಯಾಶ್ ನ ಬ್ಯಾಂಕಿಗೆ ಡೆಪಾಸಿಟ್ ಎಷ್ಟು ಮಾಡ್ತೀರಾ, ಬ್ಯಾಂಕ್ ಇಂದ ವಿತ್ಡ್ರಾ ಮಾಡ್ತೀರಾ, ಅದನ್ನ ಬಗ್ಗೆ ತಾನೆ ನಾವೇನ್ ಮಾಡ್ತೀವಿ, ಬ್ಯಾಂಕ್ ನಾವು ಬೇರೆಯವ್ರು ಕೊಟ್ರಲ್ಲ, ನಾವು ಬ್ಯಾಂಕಿಗೆ ಎಷ್ಟು ದುಡ್ಡು ಹಾಕ್ತೀವಿ ಅದು ನಿಮ್ಮ ಬಿಸ್ನೆಸ್ ಅಲ್ಲಿ ಎಂಟ್ರಿ ಮಾಡಬೇಕು. ಬ್ಯಾಂಕ್ ಇಂದ ಎಷ್ಟು ವಿತ್ಡ್ರಾ ಮಾಡ್ತೀರಾ ಅದು ಕೂಡ ಎಂಟ್ರಿ ಮಾಡಬೇಕು. ಕ್ಯಾಶ್ ವಿತ್ಡ್ರಾ ಅಂಡ್ ಡೆಪಾಸಿಟ್ ಅಂಡ್ ಕ್ಯಾಶ್ ಬುಕ್ ಅಂಡ್ ಬ್ಯಾಂಕ್ ಬುಕ್ ಇದರಲ್ಲೇ ಬರ್ತದೆ. ಸೇಲ್ಸ್ ಬುಕ್, ರೆಕಾರ್ಡ್ ಆಲ್ ಸೇಲ್ಸ್. ನೀವು ಏನ್ ಸೇಲ್ ಮಾಡ್ತೀರಾ, ಸೇಲ್ಸ್ ಬಿಸ್ನೆಸ್ ಅಂದ್ರೆ ಅದು ಯಾರಿದೆ ಇಲ್ಲಿ? ಸೇಲ್ ಬಿಸ್ನೆಸ್ ಯಾರ್ದಾರು ಇದೆಯಾ? ಪರ್ಚೇಸ್ ಮಾಡಿ ಸೇಲ್ಸ್ ಮಾಡೋದು. ಅವಾಗ ನೀವೇನ್ ಮಾಡಬೇಕು, GST ಎಲ್ಲ ಬಂದ್ಬಿಡ್ತದೆ ಇದರಲ್ಲಿ. ಜಾಸ್ತಿ ಇರೋದು ಸರ್ವಿಸ್ ಆರ್ಗನೈಸೇಷನ್. ಸರ್ವಿಸ್ ಆರ್ಗನೈಸೇಷನ್ ಗೆ ಓನ್ಲಿ ಅಕೌಂಟಿಂಗ್, ನೋ GST ಏನ್ ಬರಲ್ಲ. ಬಟ್ ಪರ್ಚೇಸ್ ಅಂಡ್ ಸೇಲ್ಸ್ ಮಾಡಿದಾಗ ಇನ್ಕ್ಲೂಡ್ GST ಎಲ್ಲ ಬರುತ್ತೆ. ಲೆಡ್ಜರ್, ಫೈನಲ್ ಅಕೌಂಟ್ ನ ನೀವು ಎಂಟ್ರಿ ಮಾಡಬೇಕು. ಫೈನಲ್ ಲೆಡ್ಜರ್ ಅಕೌಂಟ್ ನ ಎಂಟ್ರಿ ಮಾಡಬೇಕು. ಅನಲೈಸಿಂಗ್ ಅಂಡ್ ಸಮ್ಮರೈಸಿಂಗ್ ಫೈನಾನ್ಷಿಯಲ್ ಡೇಟಾ ಟು ದ ಪ್ರಿಪೇರ್ ರಿಪೋರ್ಟ್ಸ್. ನಿಮ್ಮ ಹಣಕಾಸಿನ ಪೂರ್ಣ ಮಾಹಿತಿ ಎಲ್ಲಿರಬೇಕು? ಬಿಸ್ನೆಸ್ ಅಲ್ಲಿ 10 ಲಕ್ಷ ಫಾರ್ ಎಕ್ಸಾಂಪಲ್, ನಾನು ಬಿಸ್ನೆಸ್ ಯಾರ್ದು, ಈಗ ಬಿಸ್ನೆಸ್ ಯಾವ್ದೋ 20 ಲಕ್ಷದ ಯಾರ್ದಾರು ಒಬ್ರು ನನ್ನ ಜೊತೆ ಇಂಟ್ರಾಕ್ಷನ್ ಮಾಡೋರು ಯಾರು ಒಬ್ರು ಇದ್ದಿತ್ತು. 20 ಲಕ್ಷ ಯಾವ್ದು? 20 ಲಕ್ಷ 30 ಲಕ್ಷ ನಿಮ್ ಬಿಸ್ನೆಸ್ ಯಾರು ಒಬ್ರು ಇದ್ದಿಟ್ಕೊಳ್ಳಿ. ಯಾವ ಬಿಸ್ನೆಸ್ ನಿಮ್ದು? ಮೇಕೆ ಫಾರ್ಮ್. ಎಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ? 20 ಲಕ್ಷ. 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಮೇಕೆ ತಗೋತಿದ್ದೀರಾ ಸರ್? 100 ಮೇಕೆ. ಎಷ್ಟು 100 ಮೇಕೆ 20 ಲಕ್ಷಕ್ಕೆ 100 ಮೇಕೆ ಪರ್ಚೇಸ್ ಮಾಡ್ತೀರಾ. ಓಕೆ, ಪರ್ಚೇಸ್ ಮಾಡಿದ್ಮೇಲೆ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಸರ್? ಒಂದು 15,000 ರೂಪಾಯಿ. ಎಷ್ಟು ದಿನ ಆದ್ಮೇಲೆ? 6 ತಿಂಗಳು, ವರ್ಷ? 3 ತಿಂಗಳು. 3 ತಿಂಗಳು ಸಾಕಾ ಸರ್? ಅದು ಒಂದು ಬ್ರೀಡಿಂಗ್ ಮಾಡಿದ್ರೆ ಅದ್ರ ಮೇಲೆ. ಓಕೆ, ನಿಮ್ಮ ಪ್ರಕಾರ ಹೇಳಿ ಸಾಕು. ಅದೆಲ್ಲ ನಿಮ್ಮ ಇದಿರ್ತದೆ, ನಿಮ್ಮ ಬಿಸ್ನೆಸ್ ಮೇಲೆ ಅದು ಹಿಂಗೆ ಮಾಡ್ತೀರಾ. ಓಕೆ, 3 ಮಂತ್ಸ್ಗೆ ನೀವೇನು ಮಾಡ್ತೀರಾ, ಒಂದು ಮೇಕೆ 15,000 ರೂಪಾಯಿಗೆ ಮಾರಾಟ ಮಾಡ್ತೀರಾ. ಎಷ್ಟು ಬಂತು ಸರ್? ಎಲ್ಲ 15,000 ರೂಪಾಯಿ ತಗೊಂಡು ಪರ್ಚೇಸ್. 15,000 ರೂಪಾಯಿ ಪರ್ಚೇಸ್ ಮಾಡ್ತೀರಾ ಒಂದು ಫಸ್ಟ್. ಎಷ್ಟಕ್ಕೆ ಮಾಡ್ತೀರಾ? 15,000 ಮಾಡ್ತೀವಿ. 3,000 ಬರುತ್ತೆ. 100 ಮೇಕೆಗೆ ಮಾಡಿದ್ರೆ 3,000 ರೂಪಾಯಿ ಬರುತ್ತೆ. 100 ಮೇಕೆ ಮಾಡಿದ್ರೆ 3 ಲಕ್ಷ ಬರುತ್ತೆ. 3 ಲಕ್ಷ ಬರುತ್ತೆ. ಒಂದೇ ಸಲ ಡೈಲಿ ಏನು ನೀವು ಟ್ರಾನ್ಸಾಕ್ಷನ್ಸ್ ಇರಲ್ಲ, ಒಟ್ಟಿಗೆ ಏನ್ ಮಾಡ್ತಾರೆ, ಬಲ್ಕಲ್ಲೇ ಪರ್ಚೇಸ್ ಮಾಡ್ತಾರೆ. ಎಕ್ಸ್ಪೆನ್ಸಸ್ ಇದೆ ಅಲ್ವಾ? ಏನೇನು ಎಕ್ಸ್ಪೆನ್ಸಸ್ ಬರ್ತದೆ ಬಿಸ್ನೆಸ್ ಅಲ್ಲಿ? ಫೀಡ್ 1 ಲಕ್ಷ ಆಗುತ್ತೆ. 1 ಲಕ್ಷ ಕೊಡ್ಬೇಕು. 1 ತಿಂಗಳಿಗೆ 1 ಲಕ್ಷ ಬೇಕಂತ ಅಲ್ಲ, ಫುಲ್ 3 ತಿಂಗಳಿಗೆ 1 ಲಕ್ಷ. 3 ತಿಂಗಳು ಅದನ್ನ ಮೇಂಟೈನ್ ಮಾಡೋದಕ್ಕೆ 1 ಲಕ್ಷ ಎಕ್ಸ್ಪೆನ್ಸಸ್ ಬರುತ್ತೆ. ನಿಮ್ದು ಫಾರ್ಮ್ ಎಲ್ಲ ಇದೆಲ್ಲ ಮಾಡಿಸ್ಬೇಕು, ಅದಕ್ಕೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ. ಓಕೆ, ಟೋಟಲ್ ಓವರ್ ಆಲ್ ಒಂದು 3 ಮಂತ್ಸ್ಗೆ ಬಿಸ್ನೆಸ್ಗೆ ಎಷ್ಟು ಇನ್ಕಮ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? 1.5 ಲಕ್ಷ ಉಳಿತದೆ. ಈಗ ಅದಕ್ಕಿಂತ ಜಾಸ್ತಿನೇ ಉಳಿತದೆ. 6 ತಿಂಗಳಿಗೆ 6 ಲಕ್ಷ ಉಳಿತದೆ. ಮೊಬೈಲ್ ಅಂದ್ರೆ ಈಗ ನೀವೇನ್ ಮಾಡ್ತೀರಾ, ಇಲ್ಲೇ ಲೋಕಲ್ ಆಗಿ
ನಿಮ್ದು ಈಗ ಈ ಥರದ್ದು ಒಂದು 500 ಪೀಸ್ 1000 ಪೀಸ್ ಅಂದ್ರೆ ನೀವೇನ್ ಮಾಡ್ತೀರಾ ಅಸೆಂಬಲ್ ಮಾಡಿ ಕಳಿಸ್ತೀರಾ. ಆದ್ರೆ 500 ಆಗಲ್ಲ ನೀವು. ಅಂದ್ರೆ ಈಗ ಫುಲ್ ಮಾಡ್ತೀನಿ ಅಂದ್ರೆ ಫುಲ್ ಲಾರ್ಜ್ ಅಮೌಂಟ್ ಮಾಡಬೇಕು. ಈಗ ಒಂದು ಮೊಬೈಲ್ ಮಾಡಿ ಒಂದು ಡಿಸ್ಪ್ಲೇ ತರಿಸ್ಬೋದು, ಹಾಕಿ ಕೊಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬಲಿ ಯೂನಿಟ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡದೇ ಇಲ್ಲ ಅವರು. ಎಲ್ಲ 1 or 2 ಅವ್ರಿಗೆ ಬೇಕಾಗಿದ್ದು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ತಾರೆ. ಎಲ್ಲವನ್ನೂ ಪರ್ಚೇಸ್ ಮಾಡಿ ಅಸೆಂಬಲ್ ಮಾಡಿ ಲೇಬಲ್ ಹಾಕ್ತಾರೆ. ಈಗ ನನ್ನ ಹೆಸರು ಬೇಕಾ, ನನ್ನ ಹೆಸರಲ್ಲೇ ಕಂಪ್ಯೂಟರ್ ಕೊಡ್ಬೋದು. ನಿಮ್ಮ ಹೆಸರು ಬೇಕಾ, 1 ಲಕ್ಷ 2 ಲಕ್ಷ. ಈಗ ಒಂದು 10% 10,000 ರೂಪಾಯಿಗೆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ. ಓಕೆ, 10,000 ರೂಪಾಯಿಗೆ ಪರ್ಚೇಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದು 18% GST ಇರುತ್ತೆ ಅನ್ಕೊಳ್ಳಿ. 9% SGST, CGST, ಸೆಂಟ್ರಲ್ GST, ಸ್ಟೇಟ್ GST, 9 + 9 18%. 18% GST ಅಂದ್ರೆ 10,000 ರೂಪಾಯಿಗೆ ಎಷ್ಟಾಯ್ತು? 1800 rupees ಆಯ್ತು. 1800 ರೂಪಾಯಿ. ಈ 1800 ರೂಪಾಯಿನ ನೀವೇನ್ ಮಾಡಬೇಕು? GST ಬಿಲ್ ಮಾಡಿದ್ರೆ ಗೌರ್ಮೆಂಟ್ಗೆ ಪೇ ಮಾಡಬೇಕು. GST ನ ಯಾರಿಂದ ಕಲೆಕ್ಟ್ ಮಾಡ್ತೀವಿ ನಾವು? ಕಸ್ಟಮರ್ ಇಂದ ಕಲೆಕ್ಟ್ ಮಾಡ್ತೀವಿ. ಆ ಕಸ್ಟಮರ್ ನ ಬಿಲ್ ನ ನೀವು ಎಂಟ್ರಿ ಮಾಡಿದ್ರೆ 1800 rupees ನ ಗೌರ್ಮೆಂಟ್. ಅದ್ರಲ್ಲಿ ನಿಮ್ಗೆ ಲಾಸ್ ಆಗಂತದ್ದು ಏನಿಲ್ಲ. ಯಾವ್ದನ್ನ ತೋರಿಸಿದ್ರೆ, ನೀವು ಬಿಲ್ಲಿಂಗ್ ತೋರಿಸಿದ್ರೆ ನೀವೇನ್ ಮಾಡ್ತೀರಾ? ಇಷ್ಟು ಬಿಸ್ನೆಸ್ ಡಿಪೆಂಡ್ ಅಪಾನ್ ದ ಬಿಸ್ನೆಸ್ ಮೇಲೆ TDS ನಿಮ್ಗೆ ರಿಟರ್ನ್ ಆಗುತ್ತೆ. ಓಕೆ, ಇನ್ಕ್ಲೂಡಿಂಗ್